ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಹಿಂದೂಗಳ ಹಾಗೂ ಜೈನರ ವಸಂತ ಹಬ್ಬವೆಂದು ಕರೆಯಲ್ಪಡುವ ಅಕ್ಷಯ ತೃತೀಯವು ಅರ್ಥಗರ್ಭಿತ ಹಾಗೂ ಬದುಕಿನಲ್ಲಿ ದಾನ, ಧರ್ಮ ಮತ್ತು ಯಶಸ್ಸನ್ನು ಪಡೆಯುವ ಹಬ್ಬ ಅಂತ ಹೇಳಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ಅಕ್ಷಯ ತೃತೀಯ ದಿನದಲ್ಲಿ ವಿಷ್ಣುವಿನ 6ನೆಯ ಅವತಾರವಾದ ಪರಶುರಾಮನು ಜನಿಸಿದ ದಿನ ಆಗಿದೆ. ಅಂದು ಪರಶುರಾಮನ ಜನ್ಮೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತೆ. ಹಾಗೆಯೇ ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವಂತಹ ಒಂದು ಘಟನೆ, ವನವಾಸದಲ್ಲಿದ್ದಂಥ ಪಾಂಡವರಿಗೆ ಸೂರ್ಯನಾರಾಯಣನ ಅನುಗ್ರಹದಿಂದ ಅಕ್ಷಯ ಪಾತ್ರೆ ದೊರಕಿರುತ್ತೆ. ಎಷ್ಟೇ ಜನರಿರಲಿ, ಭೋಜನ ಮಾಡಲಿ, ಅಕ್ಷಯ ಪಾತ್ರೆಯಲ್ಲಿ ಭೋಜನ ಅನ್ನುವಂಥದ್ದು ಕೇಳಿದ್ದೆ ಅಕ್ಷಯವಾಗ್ತಾಯಿತ್ತು. ಆದರೆ ದ್ರೌಪದಿಯ ಊಟದ ನಂತರ ಅಕ್ಷಯ ಪಾತ್ರೆಯನ್ನು ತೊಳೆದ ನಂತರ ಪುನಃ ಆ ದಿನದಂದು ಮಾತ್ರ ಅಕ್ಷಯ ಪಾತ್ರೆಯಲ್ಲಿ ಭೋಜನ ಉತ್ಪತ್ತಿ ಆಗ್ತಿರಲಿಲ್ಲ. ಇದಕ್ಕೊಂದು ಕಥೆಯೂ ಇದೆ. ದುರ್ಯೋಧನ ಇದಾನಲ್ಲ, ಅವನು ದೂರ್ವಾಸ ಮುನಿಗಳನ್ನು ದ್ರೌಪದಿಯ ಭೋಜನದ ನಂತರ ಹೋಗಿ ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ದೂರ್ವಾಸ ಮುನಿಗಳ ಮೇಲೆ ಒತ್ತಡ ಹೇರ್ತಾನೆ. ದ್ರೌಪದಿಯ ಊಟದ ನಂತರ ಅಲ್ಲಿಗೆ ಬಂದಂಥ ದೂರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರು ಭೋಜನವನ್ನು ಒದಗಿಸಬೇಕು ಅಂತ ಹೇಳಿ ನದಿ ತೀರಕ್ಕೆ ಸ್ನಾನಕ್ಕೆ ಹೋಗ್ತಾರೆ. ದ್ರೌಪದಿ ದೂರ್ವಾಸರು ಮತ್ತು ಶಿಷ್ಯರುಗಳಿಗೆ ಭೋಜನವನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿ ದಾರಿ ಕಾಣದೆ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ. ಶ್ರೀಕೃಷ್ಣ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯಲ್ಲಿ ಅಂಟಿದ ಒಂದು ಅಗಳ ಅನ್ನವನ್ನು ಸ್ವೀಕರಿಸಿದಾಗ ಸ್ನಾನ ಮಾಡುತ್ತಿದ್ದಂಥ ದೂರ್ವಾಸ ಮುನಿಗಳ ಮತ್ತು ಅವರ ಶಿಷ್ಯರುಗಳ ಹೊಟ್ಟೆ ತುಂಬಿ ಅವರುಗಳೆಲ್ಲರೂ ಅಲ್ಲಿಂದ ಹೇಳದೆ ಕೇಳದೆ ಪಲಾಯನ ಮಾಡ್ತಾರೆ. ಇವೆಲ್ಲ ಕೃಷ್ಣನ ಮಾಯೆ ಅಂತ ಹೇಳಿ. ಹೀಗೆ ಅಕ್ಷಯ ಪಾತ್ರೆ ಅಂತಂದರೆ ಅದರ ಮಹತ್ವ ಅಷ್ಟೊಂದು ಇದೆ. ಅಲ್ಲದೆ ಶ್ರೀಕೃಷ್ಣನ ಕಾರುಣ್ಯವೂ ಸಹ ಈ ಅಕ್ಷಯ ತೃತೀಯ ದಿನದಂದು ಬೆಸೆದುಕೊಂಡಿದೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಅಂತಂದರೆ, ವೇದವ್ಯಾಸರು ಮಹಾಭಾರತ ಮಹಾಕಾವ್ಯವನ್ನು ರಚಿಸಬೇಕು ಅಂತ ಹೇಳಿ ಗಣಪತಿಯ ಸಹಾಯದಿಂದ ಇದೇ ಅಕ್ಷಯ ತೃತೀಯ ದಿನದಂದು ಪ್ರಾರಂಭವನ್ನು ಮಾಡಿದ್ರೂ ಮಹಾಭಾರತದ ರಚನೆ ಪ್ರಾರಂಭ ಆಯಿತು ಅಂಥೇಳಿ. ಆದ್ದರಿಂದ ಈ ಅಕ್ಷಯ ತೃತೀಯ ಎಷ್ಟು ವಿಶೇಷ ನೋಡಿ. ಸ್ನೇಹಿತರೆ, ಇನ್ನೊಂದು ವಿಶೇಷನೂ ಈ ಅಕ್ಷಯ ತೃತೀಯಕ್ಕೆ ಇದೆ. ಏನು? ಭಗೀರಥ ಶಿವನನ್ನು ಘೋರವಾದ ತಪಸ್ಸಿನಿಂದ ಒಲಿಸ್ಕೊಂಡು ಭೂಮಿಗೆ ಗಂಗೆಯನ್ನು ಇಳಿಸಿದ ದಿನ ಅಂಥೇಳಿ. ಮೊದಲು ಗಂಗೆ ಭೂಮಿಗೆ ಬರೋದಕ್ಕೆ ಒಪ್ಪಿರಲಿಲ್ಲ. ಅವಳು ಶಿವನ ಜಟೆಯಲ್ಲೇ ನಿಂತುಬಿಟ್ಟಿದ್ಲು. ಶಿವನ ಅನುಗ್ರಹದಿಂದ ಜಟೆಯನ್ನು ಬಿಚ್ಕೊಂಡಾಗ ಗಂಗೆ ಭೂಮಿಗೆ ಹರಿದು ಬಂದಂತಹ ಮಹಾದಿನ. ಹೀಗೆ ಸ್ನೇಹಿತರೆ, ಈ ಅಕ್ಷಯ ತೃತೀಯ ದಿವಸ ಪುರಾಣದ ಕತೆ ನಾವು ನೋಡಿದ ಹಾಗೆ ಪರಶುರಾಮನ ಜನ್ಮ ಆಗಿರೋದು. ವೇದವ್ಯಾಸರು ಅವತ್ತೇ ಮಹಾಕಾವ್ಯವಾದಂಥ ಮಹಾಭಾರತದ ರಚನೆಯನ್ನು ಗಣಪತಿಯ ಸಹಾಯದಿಂದ ಪ್ರಾರಂಭ ಮಾಡಿದ್ರು. ಅಲ್ಲದೇ ಭಗೀರಥ ಘೋರವಾದ ತಪಸ್ಸಿನಿಂದ ಭೂಮಿಗೆ ಗಂಗೆಯನ್ನು ಇಳಿಸಿದ ದಿನ ಅಂತ. ಹೀಗಾಗಿ ಇದಕ್ಕೆ ವಿಶೇಷವಾದಂಥ ಅರ್ಥ ಇದೆ. ಆದರೆ ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಬರುವಂಥದ್ದು ಏನು ಅಂತಂದರೆ, ಈ ಅಕ್ಷಯ ಪಾತ್ರೆಯಂತೆ ಈ ಅಕ್ಷಯ ತೃತೀಯ ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಅಕ್ಷಯ ಆಗುತ್ತೆ ಅಂತ. ಅದು ಯಾವತ್ತೂ ಸಹ ನಶಿಸೋದಿಲ್ಲ, ಸಮೃದ್ಧಿ ಆಗ್ತಾನೇ ಇರುತ್ತೆ ಅಂತ ಹೇಳಿ. ಹಾಗಾಗಿ ಏನು ಮಾಡ್ತಾರೆ, ಕೆಲವರು ಚಿನ್ನ ಬೆಳ್ಳಿಯನ್ನು ಆಭರಣಗಳನ್ನ ಖರೀದಿ ಮಾಡ್ತಾರೆ. ಅಂದರೆ ಅದು ಅಕ್ಷಯ ಆಗತ್ತೆ ಅಂತ. ಇನ್ನೊಂದು ಅರ್ಥ ಇದೆ, ಎಲ್ಲಕ್ಕಿಂತ ದೊಡ್ಡ ವಿಚಾರ ಅಂತಂದರೆ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಅವನ ವ್ಯಕ್ತಿಗೆ, ಆ ಮನೆಗೆ ಒಂದು ಒಳ್ಳೆಯದಾಗ್ಬೋದು. ಆದರೆ ದಾನ ಧರ್ಮವನ್ನು ಮಾಡೋದರಿಂದ ಏನಾಗುತ್ತೆ ಅಂತಂದರೆ, ನೀವು ಪ್ರತಿದಿನ ದಾನ ಮಾಡ್ತೀರಿ ಅಂದರೆ ಅಷ್ಟು ನಿಮಗೆ ಹಣ ಮತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಅರ್ಥ. ಆದ್ದರಿಂದ ಆ ದಿನದೊಂದು ಬಹಳಷ್ಟು ಜನ ದಾನ ಧರ್ಮಗಳನ್ನು ಮಾಡ್ತಾರೆ. ಅಂದರೆ ದಾನ ಧರ್ಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಎಷ್ಟು ಕೊಟ್ಟರೂ ಕೈ ಬರಿದಾಗೋದಿಲ್ಲ ಅನ್ನುವಂಥ ಅರ್ಥ. ಜೈನ ಧರ್ಮದಲ್ಲೂ ಸಹ ಅಕ್ಷಯ ತೃತೀಯ ದಿನ ಇದೆಯಲ್ಲ,
ಪ್ರಮುಖವಾದಂಥ ಹಬ್ಬ ಆಗಿದೆ. ಜೈನರ ಮೊದಲ ತೀರ್ಥಂಕರರಾದಂಥ ಋಷಭನಾಥರು ತಮ್ಮ 400 ದಿನಗಳ ಉಪವಾಸವನ್ನು ಮುಗಿಸಿದ ನಂತರ ಶ್ರೇಯಾಂಶ ರಾಜನಿಂದ ಕಬ್ಬಿನ ರಸದಿಂದ ತುಂಬಿದ ಜಾಡಿಯಿಂದ ಋಷಭನಾಥರು ತಮ್ಮ ಕೈಗಳನ್ನು ಜೋಡಿಸಿ ಪಾತ್ರೆಯಂತೆ ಮಾಡಿಕೊಂಡು ಆ ಕಬ್ಬಿನ ರಸವನ್ನು ಸ್ವೀಕಾರ ಮಾಡಿ ಉಪವಾಸವನ್ನು ಮುಕ್ತಾಯಗೊಳಿಸಿದ್ರು ಅನ್ನುವಂಥದ್ದು ಮಹಾದಿನ. ಹೀಗಾಗಿ ಜೈನರು ಏನು ಮಾಡ್ತಾರೆ, ಈ ದಿನವನ್ನು ದಾನ ಮತ್ತು ತ್ಯಾಗಕ್ಕೆ ಮೀಸಲಾಗಿಡ್ತಾರೆ. ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಇದೆಯಲ್ಲ, ಭಾರತದ ನಾನಾ ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ನಂಬಿಕೆ ಸಮೃದ್ಧಿಯ ಸಂಕೇತವಾಗಿ ಈ ಅಕ್ಷಯ ತೃತೀಯ ಇದೆ. ಒಡಿಶಾದಲ್ಲಿ ಜಗನ್ನಾಥ ದೇವಾಲಯದ ರಥಯಾತ್ರೆ ಉತ್ಸವಗಳಿಗಾಗಿ ರಥದ ನಿರ್ಮಾಣ ಇದೆಯಲ್ಲ, ಈ ಅಕ್ಷಯ ತೃತೀಯ ದಿನದಂದು ಪುರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅಂದರೆ ಅಕ್ಷಯ ತೃತೀಯ ದಿನ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದ ದಿನ. ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಅಭಿವೃದ್ಧಿಯಾಗತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಈ ಎಲ್ಲ ವಿಚಾರಗಳಿಂದ ಅಕ್ಷಯ ತೃತೀಯ ಅನ್ನುವಂಥದ್ದು ಮಹತ್ವಪೂರ್ಣವಾಗಿದೆ. ಆದ್ದರಿಂದ ಅಕ್ಷಯ ತೃತೀಯ ದಿನ ದಾನ ಧರ್ಮಗಳಿಗೆ ಬಹಳ ಪುಣ್ಯ ದಿನ ಆಗಿದೆ. ಸ್ನೇಹಿತರೆ, ಇದು ಜಾಹೀರಾತು ಕೇಶಸಿದ್ಧಿ ತೈಲ, ತಲೆ ಹೊಟ್ಟು ನಿವಾರಣೆ, ತಲೆ ಕೂದಲು ಉದರದಿರಲು, ತಲೆನೋವು ಬಾರದಿರಲು, ತಲೆ ಕೂದಲು ಕಪ್ಪಾಗಲು ಆಯುರ್ವೇದದ ಮನೆ ಮದ್ದು ಇದು. ಇದನ್ನು ಅನೇಕ ಜನ ಇದನ್ನು ಬಳಸಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಸಹ ತಮ್ಮ ಮುಂದೆ ನಾವು ಇಲ್ಲಿ ಇಡ್ತಾ ಇದ್ದೇವೆ. ಸ್ನೇಹಿತರೆ, ಇದು ಆಯುರ್ವೇದ ಜೊತೆಗೆ ಇದು ಮನೆ ಮದ್ದು. ಹಾಗಾಗಿ ಯಾವುದೇ ರೀತಿ ಇದರಿಂದ ಕೆಟ್ಟ ರೀತಿಯ ಅಹಿತಕರ ವಿಚಾರಗಳು ಬರೋದಿಲ್ಲ. ಇದನ್ನು ಬಳಸಬೇಕು. ನೋಡಿ, ಈಗ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ ಕೇಶಸಿದ್ಧಿ ತೈಲ ಸಂಪೂರ್ಣ ನಮಗೆ ಕ್ಷೇಮ, ಬಳಸಲು ಇದು ಯೋಗ್ಯವಾಗಿದೆ ಅನ್ನುವಂಥದ್ದನ್ನು ಶಿವಮೊಗ್ಗದವರು ಹೇಳ್ತಾ ಇದ್ದಾರೆ. ಹಾಗೇನೆ ದಾವಣಗೆರೆಯ ಮಿಥುನ್ ಮಾರ್ಟ್ ಇವರು ಹೇಳ್ತಾ ಇದ್ದಾರೆ, ನಾನೇ ಸ್ವತಃ ಉಪಯೋಗಿಸಿದ್ದೇನೆ, ತೃಪ್ತಿಯಾಗಿದೆ, ನನ್ನ ಅಂಗಡಿಯಲ್ಲಿ ಇದನ್ನು ಮಾರಾಟ ಮಾಡ್ತಾ ಇದ್ದೇನೆ, ತಾವು ಸಹ ಇದನ್ನು ಖರೀದಿ ಮಾಡಬಹುದು ಅನ್ನುವಂತಹ ಆತ್ಮವಿಶ್ವಾಸವನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಶಿವಮೊಗ್ಗದ ಬಟ್ಟೆ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ, ನಾನು ಇದನ್ನು ಪ್ರತಿದಿನ ಬಳಸ್ತಾ ಇದ್ದೀನಿ, ನನಗೆ ಇದರಿಂದ ತಲೆನೋವು ಬರ್ತಾ ಇಲ್ಲ, ಕೂದಲು ಉದುರುತ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಶಿವಮೊಗ್ಗದ ಈ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ಈ ಕೇಶಸಿದ್ಧಿ ತೈಲವನ್ನು ನಮ್ಮ ಮನೆ ಮಂದಿಯವರೆಲ್ಲ ಉಪಯೋಗಿಸ್ತಾ ಇದ್ದೀವಿ, ಅದಕ್ಕೆ ಕೃತಜ್ಞತೆ ಅಂತಿದ್ದಾರೆ. ಹಾಗೆಯೇ ಇವರು ಸಹ ಹೇಳ್ತಾ ಇದ್ದಾರೆ, ಕೇಶಸಿದ್ಧಿ ತೈಲವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅಂತ. ಸ್ನೇಹಿತರೆ, ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಬೇಕು. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.